ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನೆನೆ ಮ್ಯಾಚ್ ಏನೋ ಫುಲ್ಲು ಮಜವಾಗಿತ್ತು. RCB ಏನೋ ಅಂತೂ ಇಂತೂ ಗೆಲ್ತು. ಬಟ್ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ರಜತ್ ಪತಿದಾರ್ ಏನು ಮಾತಾಡಿದ್ರು ಅಂತ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೊ ಇದೊಂಥರ ಸೈಕ್ ಥಿಂಗು. ನಮಗೆ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಯೋಗ್ಯತೆ ಇರಲಿಲ್ಲ, ನಾವು ಅಲ್ಲ ಅರ್ಹರು ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಟು ಬಿ ವೆರಿ ಆನೆಸ್ಟ್, ರಜತ್ ಪತಿದಾರ್ ಹೇಳಿರೋದೇನು ಅಂತಂದರೆ, ಟು ಬಿ ವೆರಿ ಆನೆಸ್ಟ್, ನಾವು ಈ ಮ್ಯಾಚ್ನ ಗೆಲ್ಲೋದಕ್ಕೆ ಡಿಸರ್ವಿಂಗ್ ಇರಲಿಲ್ಲ. ಇದು ನಮ್ಮ ಮ್ಯಾಚ್ ಅಲ್ಲ, ಮುಂಬೈ ಇಂಡಿಯನ್ಸ್ನ ಮ್ಯಾಚ್ ಆಗಿತ್ತು. ನಾವು ಈ ಟಾರ್ಗೆಟ್ನ ಈಸಿಯಾಗಿ ಚೇಸ್ ಮಾಡಬೇಕಾಗಿತ್ತು. ನಾನು ಪಿಚ್ ಹಂಗಿದೆ ಹಿಂಗಿದೆ ಅಂತ ಎಲ್ಲೂ ಬ್ಲೇಮ್ ಮಾಡೋದಿಲ್ಲ. ಈ ಟಾರ್ಗೆಟ್ನ ನಮ್ಮ ಟೀಮ್ ಬ್ಯಾಟಿಂಗ್ ಸ್ಟ್ಯಾಂಡರ್ಡ್ಸ್ಗೆ ಆರಾಮಾಗಿ ಚೇಸ್ ಮಾಡ್ಬೋದು. ಅಂದರೆ ಈ ಒಂದು ಪಿಚ್ಚು ಸಿಕ್ಕಾಪಟ್ಟೆ ಕಷ್ಟಕರವಾಗಿರುವಂಥ ಪಿಚ್ಚು, ಒಂಥರ ವಿಯರ್ಡ್ ಆಗಿರುವಂಥ ಪಿಚ್ಚು, ಅದು ಇದು ಅಂತೆಲ್ಲ ಮಾತಾಡ್ತಿದ್ವಿ ನೆನ್ನೆ. ಯಾಕೆಂದರೆ ಫಸ್ಟ್ ಮ್ಯಾಚ್ ಆಗ್ತಿರೋದು ರಾಯ್ಪುರ್ ಸ್ಟೇಡಿಯಮಲ್ಲಿ ಒಂದು ಸ್ವಲ್ಪ ವಿಭಿನ್ನವಾಗಿಯೇ ಬಿಹೇವ್ ಆಯಿತು. ಪಿಚ್ಚು ಏನು ಕಷ್ಟನಾ, ಸಿಕ್ಕಾಪಟ್ಟೆ ಕಷ್ಟ ಇಲ್ಲ ಬ್ಯಾಟಿಂಗ್ ಆಡೋದು ಅಂತಲೇ ಸ್ವಲ್ಪ ಜನ ಪ್ಲೇಯರ್ಸ್ಗಳು ಪ್ರೂವ್ ಮಾಡಿಬಿಟ್ರು. ಜೇಕೋಬ್ ಬೆದಲ್ ಆಗಿರ್ಬೋದು, ಅವ್ರ ಕಡೆಯೂ ಕೂಡ ಸ್ವಲ್ಪ ಜನ ಪ್ರೂವ್ ಮಾಡಿದ್ರು. ಏನು ಗುರು ಇಷ್ಟು ಕಷ್ಟ ಬ್ಯಾಟಿಂಗ್ ಆಡೋದು, ಇಲ್ಲಿ ಏನು ಹಿಂಗೆ ಆಡ್ತಾ ಇದ್ದಾರೆ ಇವರು ಅಂತ ಅನಿಸ್ಬಿಡ್ತು. ಎಸ್ಪೆಷಲಿ ನಮ್ಮ RCB ಕಡೆನೇ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳಬೇಕು ಬ್ಯಾಟಿಂಗ್ ಆಡೋದಕ್ಕೆ. ಕೃಣಾಲ್ ಪಾಂಡ್ಯ ಹೊರತುಪಡಿಸ್ತು ಅಂತಂದರೆ ಇನ್ನೆಲ್ಲರೂ ಕೂಡ ಆಲ್ಮೋಸ್ಟ್ ರನ್ನೇ ಬಾಲನ್ನೇ ಆಡೋರು ಅಂತ ಅಂದ್ಕೊಳ್ಳಿ. ಕೃಣಾಲ್ ಪಾಂಡ್ಯ ಮಾತ್ರ ಒಂಥರ ಬೇರೆ ಪಿಚ್ಚಲ್ಲೇ ಬ್ಯಾಟಿಂಗ್ ಆಡೋ ಥರ ಆಡಿದ್ದು. ಡಬ್ಬೇಸ್ ಭುವನೇಶ್ವರ್ ಕುಮಾರ್ 6 ಹೊಡೆದಿದ್ದು. ಸೊ ಇಲ್ಲಿ ಹೇಳ್ತಿರೋದೇನು ಅಂತಂದರೆ, ಅವರು ನಾವು ಈ ಮ್ಯಾಚ್ನ ಈಸಿಯಾಗಿ ಚೇಸ್ ಮಾಡಬೇಕಾಗಿತ್ತು. ನಾವು ಗೆಲ್ಲೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಥರ ಏನಿಲ್ಲ, ನಾವು ನಮ್ಗೆ ಯೋಗ್ಯತೆ ಇಲ್ಲ ಅನ್ನೋ ಥರ ಇಲ್ಲ. ಬಟ್ ಈ ಮ್ಯಾಚ್ನ ನಾವು ಈಸಿಯಾಗಿ ಗೆಲ್ಬೋದಾಗಿತ್ತು. ಅದನ್ನು ನಾವು ಕಷ್ಟಕ್ಕೆ ಬರ್ಸ್ಕೊಂಡು ಗೆದ್ವಲ್ಲ, ಅದಕ್ಕೋಸ್ಕರ ನಾವು ಡಿಸರ್ವಿಂಗ್ ಇರಲಿಲ್ಲ ಈ ಮ್ಯಾಚ್ನ ಗೆಲ್ಲೋದಕ್ಕೆ. ಸೊ ಮುಂಬೈ ಇಂಡಿಯನ್ಸು ಖಂಡಿತ ಅವ್ರ ಕೈಯಲ್ಲಿದ್ದಂಥ ಮ್ಯಾಚ್ನ ಬಿಟ್ಕೊಂಡು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚು ಕೂಡ ಹಂಗೆ ಆಯಿತು. CSK ಅವ್ರ ಕೈಯಲ್ಲಿ ಇರಲಿಲ್ಲ ಮ್ಯಾಚ್, LSG ಅವ್ರ ಕೈಯಲ್ಲಿತ್ತು. ಸೊ ಅವರು ಕೂಡ ಕ್ಯಾಚ್ ಡ್ರಾಪ್ ಮಾಡಿಬಿಟ್ಟು ಮ್ಯಾಚ್ನ ಡ್ರಾಪ್ ಮಾಡಿದ್ರು. ಇಲ್ಲೂ ಕೂಡ ಅಷ್ಟೇ ಕ್ಯಾಚ್ನ ಡ್ರಾಪ್ ಮಾಡಿಬಿಟ್ಟು ಕೃಣಾಲ್ ಪಾಂಡ್ಯ ಅವ್ರದ್ದು ಮ್ಯಾಚ್ನ ಡ್ರಾಪ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇದು ಕನ್ವಿನ್ಸಿಂಗ್ ವಿಕ್ಟ್ರಿ ಅಲ್ಲ ನಮಗೆ. ಸೊ ಇದು ನಮಗೆ ವಿಕ್ಟ್ರಿ ಅಷ್ಟೊಂದು ಇಷ್ಟ ಆಗಿಲ್ಲ. ಏನಕ್ಕೆ ಅಂತಂದರೆ, ನಾವು ಇದನ್ನ ಕನ್ವಿನ್ಸಿಂಗ್ ಆಗಿ ಹೊಡಿಬೇಕಾಗಿತ್ತು. ನಮಗಿರುವಂಥ ಬ್ಯಾಟಿಂಗ್ ಯೂನಿಟ್ನ ನೋಡ್ತಾರೆ, ಅಷ್ಟು ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇದೆ. ಸೊ ನನಗೆ ಈ ವಿನ್ ಅಷ್ಟು ಮಟ್ಟಿಗೆ ತೃಪ್ತಿ ಕೊಟ್ಟಿಲ್ಲ. ಬಟ್ ಆದರೂ ಕೂಡ ನಾವು ಗೆದ್ದಿದ್ದೀವಿ. ಒಂದೊಂದು ಟೈಮಲ್ಲಿ ಮ್ಯಾಚ್ ಅನ್ನೋದು ಹಣೆಯಲ್ಲಿ ಬರ್ದಿರುತ್ತೆ ಅಂತ ಹೇಳ್ತಾರಲ್ಲ, ಇವ್ರು ರೈಟ್ ಗೆಲ್ಲಬೇಕು ಅನ್ನೋದು ಬರ್ದಿರುತ್ತೆ ಅಂತ ಹೇಳ್ತಾರಲ್ಲ. ನೆನ್ನೆ ಹಂಗೆ ಗೆದ್ದಂಗಿತ್ತು ನಮ್ಮ RCB. ಅದಕ್ಕೋಸ್ಕರ ರಜತ್ ಪತಿದಾರ್ ಅವರು ಈ ಥರ ಸ್ಟೇಟ್ಮೆಂಟ್ ಹಾಕಿಬಿಟ್ರು, ನಾವು ಡಿಸರ್ವಿಂಗ್ ಇಲ್ಲ, ಅವ್ರು ಡಿಸರ್ವಿಂಗ್ ಇದ್ರು, ಬಟ್ ಆದರೂ ಕೂಡ ನಾವು ಗೆದ್ವಿ ಅಂತ. ಇನ್ನೂ ಒಂದು ಕಡೆ ಭುವನೇಶ್ವರ್ ಕುಮಾರ್ ಅವರು ಮ್ಯಾಚ್ ವಿನಿಂಗ್ 6ನ ಹೊಡೆದ್ಬಿಟ್ಟು ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡ್ತಾರೆ. ಪರ್ಪಲ್ ಕ್ಯಾಪ್ನ ಹೋಲ್ಡರ್ ಬೇರೆ, ಒಂಥರ ಕಂಟಿನ್ಯೂಸ್ ಆಗಿ ಅದನ್ನ ಮೈಂಟೈನ್ ಮಾಡ್ತಾ ಇದ್ದಾರೆ. ಭುವನೇಶ್ವರ್ ಕುಮಾರ್ ಕನ್ಸಿಸ್ಟೆಂಟಾಗಿ ಈ ಥರ ಮೈಂಟೈನ್ ಮಾಡಿದ್ದಿರಲಿಲ್ಲ ಇತಿಹಾಸದಲ್ಲಿ. ಬಟ್ ಇವಾಗ ನೋಡಿ ಸಖತ್ತಾಗಿ ಮೈಂಟೈನ್ ಮಾಡಿದ್ದಾರೆ. ಆಫ್ಟರ್ ದ ಗ್ಯಾಪ್ ಇದೆಯಲ್ಲ, ನಾರ್ಮಲಾಗಿ ಮೈಂಟೈನ್ ಮಾಡೋದು ಬೇರೆ, ನಾರ್ಮಲಾಗಿ ಅವರು 4-5 ವರ್ಷದ ಹಿಂದೆ ಮೈಂಟೈನ್ ಮಾಡೋದು ಬೇರೆ. ಬಟ್ ಇವಾಗ ಮೈಂಟೈನ್ ಮಾಡೋದಿದೆಯಲ್ಲ, ಸೊ ಈ ಒಂದು ಸ್ಟೇಜಲ್ಲಿ ಮೈಂಟೈನ್ ಮಾಡೋದಿದೆಯಲ್ಲ, ಇದು ಅಷ್ಟು ಈಸಿ ಅಲ್ಲ ಭುವನೇಶ್ವರ್ ಕುಮಾರ್ ಮೈಂಟೈನ್ ಮಾಡೋದು. ಅದನ್ನೇ ಕ್ವಶನ್ ಕೇಳಿದಾಗ ಪೋಸ್ಟ್ ಮ್ಯಾಚ್ ಪ್ರೆಸ್ ಕಾನ್ಫರೆನ್ಸಲ್ಲಿ 3 ವರ್ಷ ಆಗಿದೆ ಲಾಸ್ಟು ನೀವು ಇಂಡಿಯಾಗೆ ಆಡ್ಬಿಟ್ಟು, ಬಟ್ ಆದರೂ ಕೂಡ ಈ ಥರ ಒಂದು ಕನ್ಸಿಸ್ಟೆನ್ಸಿನ ಇಟ್ಕೊಂಡಿದ್ರಲ್ಲ. ಸೊ ಇಷ್ಟು ವರ್ಷ ಆದ್ರೂ ಕೂಡ ಆ ಸ್ವಿಂಗ್ನ, ಆ ಒಂದು ಪೊಸಿಷನ್ನ ಮೇಂಟೈನ್ ಮಾಡ್ತಿರಲ್ಲ, ಒಂದು ಬಾಲ್ನ ಮೇಂಟೈನ್ ಮಾಡ್ತಿರಲ್ಲ, ಅದೇ ಥರ ಮೇಂಟೈನ್ ಮಾಡ್ತಿರಲ್ಲ. ಆ ಲೈನ್ ಆ್ಯಂಡ್ ಲೆಂತ್ ಮೇಲೆ ಕಂಟ್ರೋಲ್ನ, ಬ್ಯಾಟರ್ಸ್ಗಳನ್ನ ಎದುರಿಸೋ ಥರ ಬೌಲಿಂಗ್ನ ಮಾಡ್ತಿರಲ್ಲ. ಹೆಂಗೆ ಅಂತ ಕೇಳಿದಾಗ ಅವ್ರು ಹೇಳಿರೋದು ಇಷ್ಟೇ, ಗ್ರೌ ನಾನು ಇಟ್ಕೊಂಡಿರೋದು ಇಷ್ಟೇ ತಲೆಯಲ್ಲಿ. ಡಿಸಿಪ್ಲಿನ್ ಒಂದೇ ನನಗೆ ಮೇಯ್ನು. ನನ್ನ ಫಿಸಿಯೋ ಆಗಿರ್ಬೋದು, ನನ್ನ ಟ್ರೈನರ್ ಆಗಿರ್ಬೋದು, ಅಂದರೆ ಅವ್ರ ಬಾಡಿನ ಮೇಂಟೈನ್ ಮಾಡೋವಂಥವ್ರು ಆಗಿರ್ಬೋದು. ಸೊ ಅವ್ರಿಗೂ ಕೂಡ ಕ್ರೆಡಿಟ್ನ ಕೊಟ್ಟಿದ್ದಾರೆ. ಸೊ ಅವರು ನನ್ನ ಬಾಡಿನ ಶೇಪಲ್ಲಿ ಇಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನಾನು ಕೂಡ ಕಷ್ಟಪಟ್ಟಿದ್ದೀನಿ. ಡಿಸಿಪ್ಲೈನ್ ಅಷ್ಟೇ. ಇಲ್ಲಿ ಲಕ್ ಅನ್ನೋ ಅಂಥದ್ದು, ನಸಿ ಒಂಥರ ಏನೋ ಒಂಥರ ಬಂದ್ಬಿಟ್ಟು ಪಟ್ಟಣಂಗೆ ಆಗೋಗ್ಬಿಡ್ತು, ಫ್ಲೂಕ್ ಅನ್ನೋ ಅಂಥದ್ದು, ಅಥವಾ ಏನೋ ವಿಭಿನ್ನವಾಗಿ ಮಾಡ್ತಿದ್ದೀನಿ, ಒಂಥರ ಮೋಟಿವೇಶನ್, ಹೆವಿ ಮೋಟಿವೇಶನ್ ಸಿಗ್ತದೆ ಎಲ್ಲೋ ಒಂದು ಕಡೆಯಿಂದ, ಯಾರನ್ನೂ ಇನ್ಸ್ಪೈರ್ ಆಗ್ತಾಯಿದ್ದೀನಿ, ಯಾರನ್ನ ಮೋಟಿವೇಟ್ ಆಗ್ತಿದ್ದೀನಿ ಅನ್ನೋಂಥದ್ದೆಲ್ಲ ಏನಿಲ್ಲ. ಮೋಟಿವೇಶನ್ನು ನಾನು ನಂಬೋದಿಲ್ಲ. ಮೋಟಿವೇಶನ್ನು ಹೌದು, ಆ ಒಂದು ಸೆಕೆಂಡ್ಗೆ ಮೋಟಿವೇಟ್ ಆಗ್ತೀವಿ, ಏನಾರು ಒಂದು ನೋಡ್ಬಿಟ್ಟು ಆ ಸೆಕೆಂಡ್ಗೆ ಮೋಟಿವೇಟ್ ಆಗ್ತೀವಿ. ಬಟ್ ಅದು ಫೇಡ್ ಅವೇ ಆಗೋಗ್ಬಿಡುತ್ತೆ, ಪಟ್ಟನಾಗ ಅದು ಮರ್ತೋಗ್ಬಿಡ್ತೀವಿ, ನೆಕ್ಸ್ಟ್ ಸೆಕೆಂಡ್ಗೆ ಮರ್ತೋಗ್ಬಿಡ್ತೀವಿ, ಆ ಮೋಟಿವೇಶನ್ನ ಮರ್ತೋಗ್ಬಿಡ್ತೀವಿ. ಬಟ್ ಮನುಷ್ಯನಿಗೆ ನಿಜವಾಗ್ಲೂ ಬೇಕಾಗೋದು ಮೋಟಿವೇಶನ್ ಅಲ್ಲ, ಡಿಸಿಪ್ಲಿನ್ ಇತ್ತು ಅಂತಂದರೆ ಎಷ್ಟು ಏದಾದ್ರೂ ಕೂಡ ನಾವು ನಮ್ಮ ಮ್ಯಾಕ್ಸಿಮಮ್ನ ರೀಚ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆ್ಯಂಡ್ ನೆನ್ನೆ ಮ್ಯಾಚಲ್ಲಿ 4 ವಿಕೆಟ್ ತೆಗೆದು ತುಂಬ ಇಷ್ಟ ಆಯಿತಾ, ಅಥವಾ 6 ಹೊಡೆದು ಇಷ್ಟ ಆಯಿತು ಅಂತ ಕೇಳಿದಾಗ ಒಬ್ಬಿಯಸ್ಲಿ 6 ಹೊಡೆದು ಇಷ್ಟ ಆಯಿತು ನನಗೆ ಅಂತ ಹೇಳಿದರೆ. 4 ವಿಕೆಟ್ ನಾರ್ಮಲ್, ನಾನು ಯಾವಾಗ ಬೇಕಾದ್ರೂ ಮಾಡ್ಕೊತೀನಿ. ಅದನ್ನು ಇತಿಹಾಸದಲ್ಲಿ ತೆಗೆದು ನೋಡ್ತು ಸುಮಾರು ಸಲ ಮಾಡಿದ್ದೀನಿ ನಾನು 4 ವಿಕೆಟ್ನ. ಬಟ್ ಈ 6 ಹೊಡೆದ್ಬಿಟ್ಟು ಮ್ಯಾಚ್ನ ಮುಗಿಸೋವಂಥದ್ದಿದೆಯಲ್ಲ, ಮ್ಯಾಚ್ನ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಬ್ಯಾಟಿಂಗಲ್ಲಿ ಮಾಡೋದಿದೆಯಲ್ಲ, ಇದು ನನಗೆ ಯಾವಾಗಲೂ ಕೂಡ ನೆನಪಿರುತ್ತೆ. ಇಲ್ಲಾದರೂ RCBಗೆ ಈ ಥರ 6 ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ತಿದ್ದೆ ನಾನು ಈ ಥರ ಕ್ರೂಷಿಯಲ್ ಟೈಮಲ್ಲಿ. ಯಾಕಂದರೆ ಈ ಥರ ಬೌಲರ್ಸ್ಗಳು ಮಾಡೋವಂಥದ್ದಿದೆಯಲ್ಲ ನೋಡಿ, ಶಮಿ 6 ಹೊಡೆದ್ಬಿಟ್ಟು ಸೂಪರ್ ಓವರ್ಗೆ ತೊಗೊಂಡ್ರು, ಬಟ್ ಅವ್ರು ಮ್ಯಾಚ್ನ ಸೋತಿರೋದ್ರಿಂದ ಅಷ್ಟು ನೆನಪಿರೋದಿಲ್ಲ ಯಾರಿಗೂ ಕೂಡ. ಬಟ್ ಆ ಮ್ಯಾಚ್ನ ಗೆದ್ದುಬಿಟ್ಟಿತ್ತು ಅಂದರೆ ಖಂಡಿತ ಎಲ್ಲರಿಗೂ ಹಚ್ಚೊಡ್ಬಿಡೋದು. LSG ಅವ್ರು ಗೆದ್ದುಬಿಟ್ರು, ಶಮಿ ಅವ್ರು ಲಾಸ್ಟ್ ಬಾಲ್ 6 ಹೊಡೆದ್ಬಿಟ್ರು ಅಂತ. ಬಟ್ ನೋಡಿ ಈ ಥರ ಗೆಲ್ಸಿರೋದು, ಒಬ್ಬ ಬೌಲರ್ ಗೆಲ್ಸಿರೋದ್ರಿಂದ ಖಂಡಿತ ಬೌಲರ್ಗೆ ಈ ಥರ ಬ್ಯಾಟಿಂಗ್ ಆಗ್ಬಿಟ್ಟು ನೋಡಿ. ಇವಾಗ ಚಾಲ್ಗೆ ಅಷ್ಟೇ, ಚಾಲ್ಗೂ ಒಂದು 6 ಹೊಡಿಬೇಕು ಅಂತ ಸಿಕ್ಕಾಪಟ್ಟೆ ಡ್ರೀಮ್ ಇದೆಯಂತೆ. ಅವ್ರು T20 ಕೆರಿಯರ್ಲಿ
ಒಂದು 6 ಹೊಡಿಬೇಕು ಅಂತ ಸಿಕ್ಕಾಪಟ್ಟೆ ಡ್ರೀಮ್ ಇದೆ ಅಂತೆ. ಬೌಲಿಂಗ್ ಏನೇ ಮಾಡ್ಬೋದು, ನಾನು ಒಂದು 6 ಹೊಡಿಬೇಕು, ಮ್ಯಾಚ್ ವಿನಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಚಾಲ್ಗೆ ಸಿಕ್ಕಾಪಟ್ಟೆ ವರ್ಷದಿಂದ ಡ್ರೀಮ್ ಇದೆ ಅಂತ. ದಿನ ಫುಲ್ಫಿಲ್ ಆಗಿಲ್ಲ. ಭುವನೇಶ್ವರ್ ಕುಮಾರ್ಗೆ ಫುಲ್ಫಿಲ್ ಆಗಿದೆ. ಭುವನೇಶ್ವರ್ ಕುಮಾರ್ ಏನು ಚಾಲ್ ಥರ ಬ್ಯಾಟ್ರ್ ಅಂತ ಹೇಳ್ತಿಲ್ಲ ನಾನು, ಇವರು ಕೇಪಬಲ್ ಇದ್ದಾರೆ ಬ್ಯಾಟಿಂಗ್ ಆಡೋದಲ್ಲಿ. ಬಟ್ 6 ಹೊಡಿಯೋದಲ್ಲಿ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನಾನು. ಬಟ್ ಅದನ್ನು ಮಾಡಿದ್ದಾರೆ ಅಂತಲೇ ಖಂಡಿತ ಇದನ್ನಂತೂ ವರ್ಷಾನ್ಗಟ್ಟಲೆ ನೆನಪಲ್ಲಿ ಇಟ್ಕೊಂತಾರೆ. ಇನ್ನು ಕೃಣಾಲ್ ಪಾಂಡ್ಯ ಸಿಕ್ಕಾಪಟ್ಟೆ ಎಮೋಷನಲ್ ಆಗೋಗ್ಬಿಟ್ಟಿದ್ದಾರೆ ಗುರು. ನಮ್ಮ RCB ವಿಚಾರದಲ್ಲ, ಮುಂಬೈ ಇಂಡಿಯನ್ಸ್ ವಿಚಾರದಲ್ಲಿ ಎಮೋಷನಲ್ ಆಗಿದ್ದವರೇನೆ. ಕರಣ್ ಪೊಲಾರ್ಡ್ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದಾರೆ, ಹೌದು ಕರಣ್ ಪೊಲಾರ್ಡ್ ನನ್ನ ಬ್ರದರ್ ಇದ್ದಂಗೆ, ನನಗೆ ಸಿಕ್ಕಾಪಟ್ಟೆ ಒಂಥರ ಖುಷಿ ಆಗುತ್ತೆ. ಮುಂಬೈ ಇಂಡಿಯನ್ಸಲ್ಲಿ ಆಡಿದ 6 ವರ್ಷ ಏನಿದೆ, ಸೊ ಅದು ನನ್ನ ಪ್ರಕಾರ ಅದೊಂದು ಸೈಕ್ ವರ್ಷಗಳು. ಅಂದರೆ 6 ವರ್ಷನೂ ಕೂಡ ಸಿಕ್ಕಾಪಟ್ಟೆ ನಾನು ತುಂಬ ಬೆಳೆದೆ, ಕ್ರಿಕೆಟನ್ನು ಕೂಡ ಬೆಳೆದೆ ಆ್ಯಂಡ್ ಚೆನ್ನಾಗೂ ಕೂಡ ಇದೆ. ಒಂಥರ ಮುಂಬೈ ಇಂಡಿಯನ್ಸ್ ಒಂಥರ ನನಗೆಲ್ಲ ಕೊಟ್ಟಿತ್ತು. ಅಂದರೆ ಆ ಥರ ಎಲ್ಲ ಏನು ನೀವು ಡೀಟೇಲಾಗಿ ಹೇಳಿಲ್ಲ. ಒಟ್ಟಲ್ಲಿ ಮುಂಬೈ ಇಂಡಿಯನ್ಸ್ ಬಗ್ಗೆ ಏನು ಅಂಥ ಹೆವಿ ಮಾಡಿದ ಬಿಲ್ಡಪ್ ಕೊಟ್ಟಿಲ್ಲ. ಯಾಕಂದರೆ RCB ಜರ್ಸಿ ಹಾಕ್ಕೊಂಡು ಮ್ಯಾಚ್ನ ಅವ್ರ ಮೇಲೆ ಗೆದ್ದಾದ್ಮೇಲೆ ನಂದು ಹಳೆ ಮೆಮೊರೀಸ್ ಎಲ್ಲ ತೊಗೊಂಡು ಅದನ್ನೆಲ್ಲ ಹೇಳೋದು ಕೂಡ ಸರಿ ಇರೋದಿಲ್ಲ. ಗೊತ್ತವು ಮುಂಬೈ ಇಂಡಿಯನ್ಸ್ ಅಂದರೆ ಸಿಕ್ಕಾಪಟ್ಟೆ ಇವ್ರಿಗೆ ಇಷ್ಟ ಅಂತ, ಅದು ಬಿಡ್ತು ಅಂದರೆ RCB ಅಂದ್ರೂ ಇಷ್ಟ ಅಂತ ಗೊತ್ತು. ಸೊ ಕರಣ್ ಪೊಲಾರ್ಡ್ ಬಗ್ಗೆ ಹೇಳ್ದ ನಾವು 2021 ಪಾಂಡ್ಯ ಬ್ರದರ್ಸ್ ಇಬ್ರು, ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ ಇಬ್ಬರೂ ಸೇರಿಕೊಂಡು ಇವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡಿದ್ವಿ ನಾವು. ಇದು ಲಾಸ್ಟ್ ಟೈಮು ನಾವು ಆಡೋದು ಅಂತ ಅಂದ್ಕೊಂಡು, ಇದು ಲಾಸ್ಟ್ ಟೈಮ್ ಮುಂಬೈ ಇಂಡಿಯನ್ಸ್ಗೆ ನಾವು ಆಡೋದು ಅಂತ ಅಂದ್ಕೊಂಡು ಅದೇ ಥರನೇ ಆಯಿತು. ಬಟ್ ಪೊಲಾರ್ಡ್ ಬಗ್ಗೆ ಕೇಳಿದಾಗ ಮುಂಬೈ ಇಂಡಿಯನ್ಸ್ನ ಹೆಸರೆತ್ಕೊಂಡು ಹಳೆ ಮೆಮೊರೀಸ್ಗಳೆಲ್ಲ ಕ್ರಿಯೇಟ್ ಮಾಡ್ಕೊಂಡು ತಲೆಯಲ್ಲೇ ಹಾಕ್ಕೊಂಡು ಎಮೋಷ್ನಲ್ ಆಗಿದ್ದಂತೂ ಕೃಣಾಲ್ ಪಾಂಡ್ಯ ಅವರು ಅದಂತೂ ನಿಜ. ನಾವಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಮ್ಯಾಚ್ ಆಡ್ತಾರೆ ಅಂತ, ಅಂದರೆ ನೆನ್ನೆ ಮ್ಯಾಚ್ ಆಡ್ತಾರೆ ಅಂತ. ಕೃಣಾಲು ಹಾರ್ದಿಕ್ಕು ಮತ್ತೆ ಒಂದಾಗಿರೋದನ್ನು ನೋಡ್ಬೋದಾ ಅಂತ ಅಂದ್ಕೊಂಡ್ವಿ. ಬಟ್ ಅದು ಹಂಗೆ ಆಗಲಿಲ್ಲ. ಪಾಂಡ್ಯ ಕಾಣಿಸ್ಕೊಂಡೇ ಇಲ್ಲ, ಗ್ರೌಂಡಲ್ಲೇ ಕಾಣಿಸ್ಕೊಂಡಿಲ್ಲ. ಈ ಕಡೆಯಿಂದ ಕೃಣಾಲ್ ಪಾಂಡ್ಯ ಬೆಂಚಿದ್ದು ನೋಡಿ. ಮುಂಬೈ ಇಂಡಿಯನ್ಸ್ ಅಗೇನ್ಸ್ಟು ಪಾಂಡ್ಯ ಅವರ ಟೀಮ್ ಅಗೇನ್ಸ್ಟು ಅಣ್ಣನ ಕ್ಯಾಪ್ಟನ್ಸಿ ಇರೋದು ಟೀಮ್. ಹೌದು ನೆನ್ನೆ ಕ್ಯಾಪ್ಟನ್ಸಿ ನಿಭಾಯಿಸಿಲ್ಲ, ಬಟ್ ಆದರೂ ಕೂಡ ಮೇನ್ ಕ್ಯಾಪ್ಟನ್ ಅವರೇ ಅಲ್ವಾ. ಅವರ ಅಗೇನ್ಸ್ಟು ಬಂದ್ಬಿಟ್ಟು ಇನ್ನೊಬ್ಬ ಪ್ರೂವ್ ಮಾಡೋದಿದೆ, ಮುಂಬೈ ಇಂಡಿಯನ್ಸ್ ಪ್ಲೇಯರ್ ಪ್ರೂವ್ ಮಾಡೋದಿದೆಯಲ್ಲ, ಮುಂಬೈ ಇಂಡಿಯನ್ಸ್ಗೆ 6 ವರ್ಷ ಆಡೋಂಥ ಪ್ಲೇಯರ್ ಪ್ರೂವ್ ಮಾಡೋದಿದೆಯಲ್ಲ. ಸೊ ಇದಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಬಟ್ ಆದರೂ ಮುಂಬೈ ಇಂಡಿಯನ್ಸ್ ಅಂತ ಅಂದ ಕೂಡಲೇ ಎಮೋಷನಲ್ ಆದರೂ ಒಂಥರ ಅಳು ಬರೋ ಥರನೇ ಮಾಡ್ಕೊಂಡ್ಬಿಟ್ಟಿದ್ರು ಮುಖಾನ ಮುಂಬೈ ಇಂಡಿಯನ್ಸ್ ಬಗ್ಗೆ ಕೇಳಿದಾಗ, ಜೊತೆಗೆ ಪೊಲಾರ್ಡ್ ಬಗ್ಗೆ ಕೇಳಿದಾಗ. ಸೊ ಇದು ತೋರಿಸುತ್ತೆ ಮುಂಬೈ ಇಂಡಿಯನ್ಸ್ಗೆ ಎಷ್ಟು ಅವರು ಆ ಟೈಮಲ್ಲಿ ಲಾಯಲ್ ಆಗಿದ್ರು ಅಂತ. ಇವಾಗಲೂ ಕೂಡ ಆ ಒಂದು ಇದಿದೆ ಅವ್ರಿಗೆ, ಒಂಥರ ಏನು ಹೇಳ್ತಾರೆ ಲಾಯಲ್ಟಿ ಅನ್ನೋದಿದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.